ಹಾಯ್, ನಮಸ್ತೆ ಎಲ್ಲರಿಗೂ. ಸುಮುಖ ಎಲೆಕ್ಟ್ರಿಕಲ್ಸ್ ಕಡೆಯಿಂದ ಇವತ್ತೊಂದು ಸುಜಾತ ಕಂಪ್ನಿದು ಮಿಕ್ಸರು ಸರ್ವಿಸಿಗೆ ಬಂದಿತ್ತು. ಅದು ಬಂದಿರೋದು ರನ್ ಆಗ್ತಾಯಿಲ್ಲ ಅಂತ, ಇದು ಜಾಮ್ ಆಗಿಬಿಟ್ಟಿತ್ತು. ಅದೇನಾಗಿತ್ತು ಅಂದರೆ ಒಳಗಡೆ ಬೇರಿಂಗ್ ಬರ್ತವೆ ಆರ್ಮೇಚರಲ್ಲಿ, ಆ ಬೇರಿಂಗ್ಗಳು ಹೋಗ್ಬಿಟ್ಟಿತ್ತು. ಬೇರಿಂಗನ್ನು ಇವಾಗ ರಿಪ್ಲೇಸ್ ಮಾಡಿ ರನ್ನಿಂಗ್ ಕಂಡೀಷನಿಗೆ ತಂದಿದ್ದೀನಿ. ಅದು ಮೇಲ್ಗಡೆ ಇಲ್ಲಿ ಟಾಪಲ್ಲಿ 6 to 9 ನಂಬರ್ ಬೇರಿಂಗ್ ಇದೆ, ಬಾಟಮಲ್ಲಿ 608 ಇದೆ ಬೇರಿಂಗ್ ನಂಬರು. ಇವಾಗ ಎರಡನ್ನೂ ರಿಪ್ಲೇಸ್ ಮಾಡಿದ್ದೀನಿ ಬೇರಿಂಗು. ಇವಾಗ ರನ್ನಿಂಗ್ ಕಂಡೀಷನಿಗೆ ಬಂದಿದೆ. ಇವಾಗ ನೀಟಾಗಿ ಓಡ್ತಾ ಇದೆ, ರನ್ನಿಂಗ್ ಕ್ಲೀನಾಗಿ ಆಗ್ತಾಯಿದೆ. ಇದೇನಾಗತ್ತೆ ಅಂದರೆ ಈ ಜಾರ್ ಇರುತ್ತಲ್ಲ, ಜಾರಿಂದ ನೀರು ಬಿದ್ದಿರೋದೇನಾಗುತ್ತೆ, ಈ ಜಾರಿಲ್ಲಿ ಹೊರಗಡೆ ಇದು ಲಾಕ್ ಆಗಿರುತ್ತೆ. ಲಾಕ್ ಆದವಾಗ ಜಾಸ್ತಿ ನೀರು ಸುರಿದ್ರೆ ಏನಾಗುತ್ತೆ, ಇದು ರನ್ನಿಂಗ್ ಆಗ್ತಾ ಇರುತ್ತಲ್ಲ, ನೀರನ್ನು ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಒಳಗಡೆ ಎಳ್ಕೊಂಡಾಗ ಡೈರೆಕ್ಟಾಗಿ ಬೇರಿಂಗಿಗೆ ಹೋಗಿ ಬೇರಿಂಗು ಜಾಮ್ ಆಗುತ್ತೆ. ಅದಕ್ಕೇ ನೀವು ಜಾರಲ್ಲಿ ಯಾವಾಗ ಅದ್ರ ನೀರು ಸುರಿಯೋದು ಗೊತ್ತಾಯ್ತು ಅಂದ ತಕ್ಷಣ ಜಾರಲ್ಲಿ ಬುಷ್ಗಳನ್ನ ಇವನ್ನ ರಿಪ್ಲೇಸ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಪ್ರಾಬ್ಲಮ್ ಆಗೋದು ಅವಾಯ್ಡ್ ಆಗುತ್ತೆ. ಫಸ್ಟ್ ಇದು ಜ್ಯೂಸ್ ಅಂಗಡಿಯವ್ರು ಮಾತ್ರ ಯೂಸ್ ಮಾಡ್ತಾಯಿದ್ರು. ಜ್ಯೂಸ್ ಜಾರಿಗೆ ಆಗಿ ಜ್ಯೂಸ್ ಪರ್ಪಸ್ಸಿಗೆ ಬಿಟ್ಟಿದ್ರು ಸುಜಾತ ಕಂಪ್ನಿಯವರು. ಇವಾಗ ಮನೆಗೂ ಯೂಸ್ ಆಗೋಂಗೆ ಅದಕ್ಕೆ ಅಟ್ಯಾಚ್ ಜಾರ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಇವಾಗ ಇದರಿಂದ ನೀವು ಮನೆಗಳಿಗೂ ಹೆವಿ, ಈಗ ಕೆಲವರು ಅಕ್ಕಿನ ಮತ್ತು ಇವೆಲ್ಲ ಜಾಸ್ತಿ ಯೂಸ್ ಮಾಡ್ತಿರಲ್ಲ ಇಡ್ಲಿಗೆ ಮತ್ತು ಇದಕ್ಕೆಲ್ಲ ಉದ್ದಿನ ಬೇಳೆ ಇವನ್ನೆಲ್ಲ ಬೇಳೆಗಳನ್ನ ಮತ್ತು ಒಬ್ಬಟ್ಟಿಗೆ ಇವಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀರಲ್ಲ, ಆ ಥರ ಹೆವಿ ಯೂಸ್ ಮಾಡೋರಿಗೆ ಇದೇನಾಗುತ್ತೆ ಅಂದರೆ ಚೆನ್ನಾಗಿದೆ, ಮನೆ ಯೂಸಿಗೂ ಚೆನ್ನಾಗಿದೆ. ಇದು ಬರೀ ಫಸ್ಟ್ ಕಮರ್ಷಿಯಲ್ ಅಂತಂದರೆ ಜ್ಯೂಸ್ಗೆ, ಇದಕ್ಕೆ ಜ್ಯೂಸ್ ಅಂಗಡಿಯವರಿಗೆ ಇವಕ್ಕೆ ಮಾತ್ರ ಯೂಸ್ ಆಗ್ತಾಯಿತ್ತು. ಇವಾಗ ಇದರಲ್ಲಿ ಏನು ಮಾಡಿದ್ದಾರೆ, ಇದಕ್ಕೆ ವೆಟ್ ಜಾರು ಮತ್ತು ಡ್ರೈ ಜಾರು ಈ ಥರ ಜಾರ್ಗಳನ್ನೆಲ್ಲ ಕೊಡ್ತಾಯಿದ್ದಾರೆ ಇದೇ ಕಂಪ್ನಿಯವರು. ಇದರಿಂದ ಏನಾಗ್ತಾಯಿದೆ, ನಿಮಗೆ ಮನೆಯಲ್ಲೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮತ್ತು ಇದು ಹೆವಿ ಮೋಟ್ರ್ ಇರುತ್ತೆ, ಹೆವಿ ಮೋಟ್ರ್ ಇರೋದ್ರಿಂದ ನಿಮಗೆ ಮೋಟ್ರ್ ಪ್ರಾಬ್ಲಮ್ ಬರಲ್ಲ. ಮನೆಯಲ್ಲಿ ಹೆವಿ ಯೂಸ್ ಇದ್ದವರೆಲ್ಲ ಇದನ್ನು ಈ ಮಿಕ್ಸಿ ತೊಗೊಂಡು ಯೂಸ್ ಮಾಡ್ಬೋದು, ಚೆನ್ನಾಗಿದೆ ಅಂತ ಹೇಳ್ಬೋದು. ನಮಸ್ತೆ. ನಾನು ಮಾಡಿರುವಂಥ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ಬೇರೆ ಯಾವುದಾದ್ರೂ ಒಂದು ವಿಷಯದೊಂದಿಗೆ ಬರ್ತೀನಿ. ನಮಸ್ತೆ.